ನಮಸ್ಕಾರ ವೀಕ್ಷಕರಿಗೆ. ಮನೆಯಲ್ಲೇ ಅರ್ಜೆಂಟಾಗಿ ಸುಲಭವಾಗಿ ಮೊಟ್ಟೆಯ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ತುಂಬ ಸರಳವಾದ ವಿಧಾನ, ಮಾಡಲಿಕ್ಕೆ ಏನು ಕಷ್ಟ ಇಲ್ಲ, ತುಂಬ ಈಸಿಯಾಗಿ ಪ್ರಿಪರೇಷನ್ ಇದೆ. ನಾವು ಮನೆಯಲ್ಲಿ 6 ಜನ ಇದ್ದೇವೆ. 6 ಜನರಿಗೆ ಬೇಕಾಗಿ ಈ ಚಟ್ನಿಯನ್ನು ಮಾಡ್ತಾ ಇದ್ದೇನೆ. ಮಸಾಲೆಗೆ ಬೇಕಾದ ವಸ್ತುಗಳು ಸುಮಾರು 6 ಬ್ಯಾಡಗಿ ಮೆಣಸಿನಕಾಯಿ, 2 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಚಿಮಟೆ ಗಾತ್ರದಷ್ಟು ಹುಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕಿ ನಾವು ಪೇಸ್ಟ್ ಮಾಡಿಡಬೇಕು. ಇಲ್ಲಿ ನಾನು ಒಂದು ಸಣ್ಣ ಈರುಳ್ಳಿಯನ್ನು ಚೆನ್ನಾಗಿ ಕುಚ್ಚಿ ಒಂದು ಬಾಣಲೆಯಲ್ಲಿ ಒಂದು 4 ಸ್ಪೂನು ತೆಂಗಿನ ಎಣ್ಣೆ ಹಾಕಿ ಈರುಳ್ಳಿಯನ್ನು ಹಾಕಿ ಚೆಂದ ಮಾಡಿ ಫ್ರೈ ಮಾಡ್ತೇನೆ. ಚೆಂದ ಬಾಡಿಸಿದ ನಂತರ ಅದಕ್ಕೆ ಮಸಾಲೆ ಹಾಕಿ ಚೆಂದ ಮಾಡಿ ರುಬ್ಬಿಕೊಳ್ಬೇಕು. ಈ ಮಸಾಲೆ ಪರಿಮಳ ನಿಮಗೆ ಹೊರ ಬರ್ತದೆ, ಪರಿಮಳ ನಿಮಗೆ ಮೂಗಿಗೆ ಪರಿಮಳ ಬರ್ತದೆ. ಆನಂತರ 4 ಮೊಟ್ಟೆಯನ್ನು ಇಲ್ಲಿಗೆ ನಾನು ಒಡೆದು ಹಾಕ್ತಿದ್ದೇನೆ ಅದಕ್ಕೆ. ಸೊ ಈ 4 ಮೊಟ್ಟೆಯನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ಈ ಮಸಾಲೆ ಮಿಶ್ರಣ ಮೊಟ್ಟೆ ಮಿಶ್ರಣದೊಂದಿಗೆ ಚೆಂದ ಮಿಕ್ಸ್ ಆಗಬೇಕು. ಆನಂತರ ಸ್ವಲ್ಪ ಅಂದರೆ ಒಂದು 2 ಟೇಬಲ್ ಸ್ಪೂನ್ 1 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿಯನ್ನು ಹಾಕ್ತಿದ್ದೇನೆ.